ಏನೇ ರೂಟ್ ಎಷ್ಟು ಭಯಂಕರವಾಗೈತಲ್ಲ. ಹೋಗಿ ನೋಡೋಣ ತಗೋ. ಬಾ ಮರಗಳೆಲ್ಲ ಏನು ಹಿಂಗೆ ಆರ್ಚ್ತಾರ. ಕ್ರೇಜಿ. ಒಬ್ಬ ಮರಗಳೆಲ್ಲ ಹಿಂಗ್ ಬಿದ್ಬಿಟ್ಟವಲ್ಲ ರೋಡ್ ಮೇಲೆ. ಒಬ್ಬ ಬರಕ್ಕೆ ಬಾಯಿಗೆ ಬಂದಿತ್ತು ನನಗಂತೂ. ಕ್ರೇಜಿ ಆಗಿದೆ ಮಾತ್ರ ನೋಡ, ಸೈಕು. ಹಂಗರ್ ಫೋರ್ಟ್, ಮೈಸೂರು ಟು ಊಟಿ ಆನ್ ದಿ ವೇ ಇರೋದ್ರಲ್ಲಿ ಬೆಸ್ಟ್ ಪ್ಲೇಸ್ ಇದು. ಎಷ್ಟು ಪೀಸ್ಫುಲ್ ಆಗೈತೆ ನೋಡೆ. ಕ್ರೇಜಿ ಲೊಕೇಶನ್. ಯಾರು ಇರಲ್ಲ, ಏನು ಎಂಟ್ರಿ ಫೀಸ್ ಇರಲ್ಲ, ಏನಿರಲ್ಲ. ಫುಲ್ಲು ಕಾಡೊಳಗೆ ಬರ್ತೀರ ಒಂದು 3 ಕಿಲೋಮೀಟ್ರು. ಆಮೇಲೆ ಕಂಪ್ಲೀಟ್ ಟೀ ಎಸ್ಟೇಟು ನೋಡಿ, ಎಷ್ಟು ಸೈಕಿದೆ ಮಾತ್ರ. ಕಂಪ್ಲೀಟ್ ಫಾರೆಸ್ಟ್ ಏರಿಯಾ, ಅದರಲ್ಲಿ ಸ್ವಲ್ಪ ಭಾಗ ಟೀ ಎಸ್ಟೇಟ್ ಇದೆ ಅಷ್ಟೇ. ಮಸ್ತ್ ಕ್ರೇಜಿಯಸ್ಟ್ ಲೊಕೇಶನು. ಸೈಕಿದೆ. ಆ್ಯಂಡ್ ಇಲ್ಲಿ ಟೀ ಎಸ್ಟೇಟ್ ಒಳಗಡೆ ಹೋಗೋದಾದ್ರೆ ಯಾರನ್ನಾರು ಕೇಳ್ಕೊಂಡು ಪರ್ಮಿಷನ್ ತಗೊಂಡು ಹೋಗಿ. ಅಲ್ಲಿ ನೋ ಎಂಟ್ರಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಬರೆದಿದ್ದಾರೆ. ಅಂದರೆ ನೋಡಿ, ಅಲ್ಟಿಮೇಟ್. ರೋಡ್ಸ್ ಮಾತ್ರ ಚಿಕ್ಕವು. ಕಾರಲ್ಲಿ ಬರೋರೆಲ್ಲ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಷ್ಟೆ. ಊಟಿಗೆ ಆನ್ ದಿ ವೇ ಇರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ ಇದು. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ, ಮೊದಲು ಪರ್ಫಾರ್ಮೆನ್ಸ್ ನೋಡಿಬೇಕು ನಾನು. ಆದರೆ ಇಲ್ಲಿ ಭಾಳ ಚಿಕ್ಕ ರೋಡ್ಸ್ ಇದ್ದಾವೆ, ಅಗಲ ಇಲ್ಲ. ಕಾರಲ್ಲಿ ಬರಬೇಕಾದ್ರೆ
ಸ್ವಲ್ಪ ಹುಷಾರಾಗಿ ಬರ್ಬೇಕಷ್ಟೆ. ಅದು ಬಿಟ್ರೆ ಕ್ರೇಜಿ ಲೊಕೇಶನ್ ನೋಡಿ. ಫುಲ್ಲು ಒಂದು 2-3 ಕಿಲೋಮೀಟರ್ಸ್ ಕಂಪ್ಲೀಟ್ ಕಾಡೊಳಗೆ ಬರ್ತೀರ, ಈ ಪೈನ್ ಫಾರೆಸ್ಟ್ ಇರೋದ್ರ ಒಳಗಡೆ. ಆಮೇಲೆ ನಿಮಗೆ ಎಸ್ಟೇಟ್ ಸಿಗುತ್ತೆ. ಸೊ ಲಿಟ್ರಲಿ ಆಸಮ್ ಪ್ಲೇಸ್ ಇದು. ಜಸ್ಟ್ ಆ ಮೇನ್ ರೋಡಿಂದ ಒಂದು 4-5 ಕಿಲೋಮೀಟರ್ಸ್ ಅಷ್ಟೇ ನಿಮಗೆ ಸಿಕ್ಬಿಡುತ್ತೆ. ಹಾಂ, 2.5 ಅಷ್ಟೇ. ಮತ್ತು ಇನ್ನೇನಲ್ಲಿ 2.5 ಕಿಲೋಮೀಟರ್ಸಲ್ಲಿ ಆ ಥರ ಒಂದು ಕ್ರೇಜಿ ವ್ಯೂ ಇದೆ ಅಂದರೆ, ಅಲ್ಲಿ ನೋಡು ಹೆಗ್ಣ ಹೋಗ್ತಿದೆ. ಆ್ಯಂಡ್ ನಿಮಗೆ ಸ್ಟಾರ್ಟಿಂಗ್ ಬರೋವಾಗಂತೂ ತುಂಬ ಭಯ ಆಗುತ್ತೆ, ಇದೇನಪ್ಪ ಹಿಂಗೈತೆ ರೋಡು ಅಂತ. ಬಟ್ ಒಂದು ಸರಿ ಬಂದರೆ ಕ್ರೇಜಿ ಮಾತ್ರ. ಲಾಸ್ಟ್ ಟೈಮ್ ಅಲ್ಲೆಲ್ಲ ಹೋಗಿದ್ದಾವಲ್ವಾ, ಅಲ್ಲಿ ಹೋಗಿದ್ದ ಒಂದು ಸರಿ.